ನಮಸ್ಕಾರ ಎಲ್ರಿಗೂ. ಅರುಣ್ ಸಿಸಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವಿವತ್ತು ಸಿದ್ದಾಪುರದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂಥ ನೆಟ್ಗೋಡ್ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ಈ ಜಲಪಾತ ಸಿರ್ಸಿಯಿಂದ 65ರಿಂದ 70 ಕಿಲೋಮೀಟರ್ ದೂರ ಇರ್ಬೋದು. ಸಿದ್ದಾಪುರದಿಂದ ಕುಮಟಾ ಹೋಗೋ ರೋಡಲ್ಲಿ ನೀವು 25ರಿಂದ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ಪೀರ್ಲ್ಮಕ್ಕಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ಒಂದೇ ರೋಡು. ಆ ರೋಡಲ್ಲಿ ನೀವು 8ರಿಂದ 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಗ ನಿಮಗೆ ನೆಟ್ಗೋಡ್ ಫಾಲ್ಸ್ ಅಂತ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿರೋದು ಕಾಣಿಸುತ್ತೆ. ಆ ಬೋರ್ಡ್ ಪಕ್ಕದಲ್ಲೇ ಒಂದು ಮಡ್ ರೋಡ್ ಇದೆ. ಆ ಮಡ್ ರೋಡಿಂದ ನಿಮ್ಮ ನೆಟ್ಗೋಡ್ ಫಾಲ್ಸ್ನ ಪಯಣ ಪ್ರಾರಂಭ ಆಗುತ್ತೆ. ನೆಟ್ಗೋಡ್ ಫಾಲ್ಸ್ ಹಿಂಗೆಯಾ? ಡೈರೆಕ್ಟ್ ಒಂದೇ ರೋಡ? अभी जाने का चालू हुआ है. ज़्यादा जाएंगे तो हम सब गिरेंगे. क्या ನೀಡಿ ಆ ಬೋರ್ಡ್ ಒಂದು ಬರ್ಸ್ಲಿಕ್ಕೆ ಯಾರಾದರೂ ಸಹಕಾರ ಮಾಡಬೇಕು. ಇಷ್ಟೊಂದು ಪ್ರಸಿದ್ಧವಾದಂಥ ಒಂದು ಫಾಲ್ಸ್ ಇಟ್ಕೊಂಡವರು ಬೋರ್ಡ್ ಬರ್ಸಿಲ್ಲ ಅಂದರೆ ಬಂದವರಿಗೆಲ್ಲ ಪಾಪ. ಮೋಸ್ಟ್ಲಿ ಅವ್ರಿಗೆ ಇಲ್ಲಿ ರೆವೆನ್ಯೂ ಜನರೇಟ್ ಆಗ್ತಾ ಇಲ್ಲ. ರೆವೆನ್ಯೂ ಜನರೇಟ್ ಆಗಿದ್ರೆ ಏನೋ ಒಂದು ಹಾಕ್ತಿದ್ರಲ್ಲ. ಆದರೂ ಪಂಚಾಯತಿಯವ್ರು ಮನ್ಸು ಮಾಡಿದ್ರೆ ಇಲ್ಲೂ ರೆವೆನ್ಯೂ ಜನರೇಟ್ ಮಾಡ್ಬೋದು. ಬೋರ್ಡು ಎಲ್ಲ ಹಾಕ್ಬೋದು. ಅವಾಗ ಜನರು ಬರೋದು ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತದೆ ಪ್ರಯತ್ನ ಮಾಡಿದರೆ. ಮೊದಲೆಲ್ಲ ಹಳೆ ಕಾಲದಲ್ಲಿ ಇಲ್ಲಿ ಸಂಘಗಳು ಇರ್ತಿದ್ವು, ಈಗ ಬ್ರಿಡ್ಜ್ಗಳು ಮಾಡಿದ್ದಾರೆ. ಚೆನ್ನಾಗಿದೆ. ಫುಲ್ ಆಫ್ ರೋಡು. ನಿಮ್ಮ ಸ್ಕೂಟಿ ಆಫ್ ರೋಡ್ ಡರ್ಟ್ ಬೈಕ್ ಆಗಿದೆ ಈಗ. ಹೌದು, ಮನೆ ಹತ್ರ ಇಷ್ಟೋಗ್ಬೇಕು ಮಂಜಣ್ಣ, ಎಲ್ಲಿ ಹೇಳಿ ಗೊತ್ತಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ದೂರ ನೋಡೋಣ. ಇಷ್ಟೊತ್ತು ನೋಡಿದ್ದೀವಿ ಅಲ್ಲ. ಹೌದು, ಪ್ರಯತ್ನ ಮಾಡೋಣ ಬಿಡೋಣ ಏನು ಅಂತ. ಯಾಕೋ ಇಲ್ಲಿ ಗಾಡಿ ಹೊಡಿಲಿಕ್ಕೂ ಮಜಾ ಬರ್ತಾ ಇದೆ. ಡಿಯೋ ಹೊಂಡಾ ಕಂಪ್ನಿಯವ್ರು ನೋಡಿದ್ರೆ ಪಾಪ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲ ಅವ್ರು ನಮ್ಗೆ ಸ್ಪಾನ್ಸರ್ ಮಾಡ್ತಾರೆ. ಯಾರಿಗಾರು ಒಬ್ಬನಿಗೆ ಕೊಟ್ಟಿರಲ್ಲ, ಇರೋದು ಕೊಟ್ಟಿರಲ್ಲ. ಹೊಂಡದವ್ರಿಗೆ ಖುಷಿಗೆ ನಮಗೆ ಕೊಡ್ತಾರೆ. ಇವರು ಸ್ಕೂಟಿ ತಗೊಂಡು ಪಾಪ ಹಿಂಗೆಲ್ಲ ಹೋಗ್ತಾರೆ. ಒಳ್ಳೆ ಡರ್ಟ್ ಬೈಕ್ ಕೊಡ್ಸೋಣ ಅಂತೇಳಿ ಅದನ್ನ ನೋಡ್ಬೇಕಷ್ಟೆ. ಶಿರ್ಸಿ ಶೋರೂಮ್ ಅವ್ರು ನೋಡಿದ್ರು ಸಾಕು. ಶಿರ್ಸಿ ಅಕ್ಕಪಕ್ಕದ್ದೇ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಸ್ಪಾನ್ಸರ್ ಮಾಡ್ತಾರೆ. ಶಿರ್ಸಿ ಶೋರೂಮ್ ಅವ್ರು ಚಲೋ ಇದ್ದಾರೆ, ಮಾಡ್ತಾರೆ. ಆಫ್ ರೋಡ್ ಎಲ್ಲ ಮಾಡ್ತಾರೆ ಪಾಪ. ಹೌದು, ಶಿರ್ಸಿ ಬಗ್ಗೆ ಭಾಳ ಮಾಹಿತಿ ಕೊಡ್ತಾರೆ ಅಂತ ಹೇಳಿ. ಆದ್ರೂ ನಮ್ಮ ಫಾಲೋವರ್ಸ್ ಎಷ್ಟು 23 ಅಲ್ವಾ? ಸರ್ ಕೆಳಗ ಮೇಲೆ ಸರ್ ಯಾರೂ ಇಲ್ಲ ಸರ್. ಸರ್ ಏನು ಅನಿಸ್ತದೆ ನಿಮಗೆ?
ಬೈಕೆಲ್ಲ ಓಡಾಡಿದ್ದು ನೋಡಿದ್ರೆ ಸ್ವಲ್ಪ ಕೆಳಗೆ ಅನಿಸುತ್ತೆ. ಅಂದರೆ ಅದು ಸರ್ಕಸ್ಸೇ ಅಲ್ವಾ ಇದು? ನಿಜವಾಗ್ಲೂ ಒಂದು ಸರ್ಕಸ್ಸೇ. ಆದರೂ ನೋಡೋಣ, 23 ಇರೋದು 24 ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆಮೇಲೆ ಮತ್ತೊಂದು ಥ್ಯಾಂಕ್ಸ್ ಹೇಳ್ಬೇಡಿ 23 ಜನರಿಗೆ. ನಿಮಗೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ, ನೀವು ನಮಗೆ ಥ್ಯಾಂಕ್ಸ್ ಹೇಳಿ. ಗೈಸ್, ನೀರಿದೆ, ಅದ್ರ ಫಾಲ್ಸ್ ಅಲ್ಲ ಸರ್, ನೀರು ಮೇಲಿಂದ ಬರ್ತಾ ಇದೆ ನೋಡಿ. ಮತ್ತೆ ಮೇಲೆಲ್ಲರೂ ಫಾಲ್ಸ್ ಇದೆ. ಸ್ವಲ್ಪ ದೂರ ಬಂದ್ವಿ ಅನ್ಸ್ತಾ ಉಂಟು. ಭಾಳ ದೂರ ಬಂದ್ವಿ ನೋಡು. ಕರೆಂಟ್ ಇದೆ ಅಂದರೆ ಅದು ಮನೆ ಇರುತ್ತೆ ಸರ್ ಅಲ್ಲ, ಆದರೆ ಇಲ್ಲಿ ಕೆಸರು ಭಾಳ ಇದೆ ಸರ್. ನಮ್ಮ ಡರ್ಟ್ ಬೈಕ್ ಹೋಗುದು ಸುಳ್ಳು. ಹೋಗುತ್ತೆ ಜಂಪ್ ಮಾಡ್ತೇನೆ, ಬಿದ್ದರೆ ಮಾತ್ರ ಜಂಪ್ ಮಾಡಿ ಸರ್. ನಿಧಾನವಾಗಿ ಹೋಗಿ. ಓ, ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಸರ್, ನೀವು ಮಾಡ್ತೀವಿ ಸರ್. ಬೇಡ, ಅದನ್ನ ನೀವೇ ಮಾಡಿ. ನಮ್ಮ ಹತ್ರ ಮೀಟ್ರ್ ಎಲ್ಲ ಡಬ್ಬೆ ಹೋದಾಗಲೇ ಆಫ್ ಆಗಿಬಿಟ್ಟದೆ. ನೋಡಿ, ಹರಸಾಹಸ ಪಡ್ತಾ ಇದೀವಿ ನಾವು. ನಿಮಗೊಂದು ಪ್ಲೇಸ್ ತೋರಿಸ್ಬೇಕಂತ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಈ 23 ಇದ್ದಿದ್ದು 24 ಮಾಡಿ ಸಾಕು ನಮಗೆ. ಬೇರೆ ಏನು ಕೇಳಲ್ಲ, ಅಷ್ಟೇ ಸಾಕು. ಇದೆಯಾ ಒಟ್ಟು ದಾರಿ ಎಂಡಿಗೆ ಬಂದ್ಬಿಟ್ಟಿದ್ದೀವಿ. ನೋಡೋಣ ಬನ್ನಿ. ನೀರಂತೂ ಕಾಣಿಸ್ತಾ ಇದೆ. ಮನೆ ಉಂಟು, ಕೇಳಿದ್ರೆ ಆಯ್ತು. ಡೋಂಟ್ ವರಿ. ಎಸ್ ಸರ್, ದಾರಿ ಗೊತ್ತಿದೆ ಸರ್ ನಿಮಗೆ? ಇಲ್ಲ, ಅವರು ಬೇಲಿ ಯಾರು ಹೋಗ್ಬಿಟ್ರು. ಇಲ್ಲಿ ಇದ್ರು, ಅಜ್ಜ ಇದ್ರು. ಒಂದು ನಿಮಿಷ ಅಷ್ಟ ಹೇಳ್ಬೋದಾ? ಹೇಳ್ಬೋದು. ಹೇಳಿ ನೋಡಿ, ಹಾಗಾದ್ರೆ ಲೋಕಲ್ಸ್ ಅಲ್ಲ, ಗೊತ್ತಿರುತ್ತೆ. ಎಸ್. ನೆಟ್ಗುಡ್ ಫಾಲ್ಸ್ ಮುಂದೆಯಾ? ಮುಂದೆ ಮುಂದೆ. ಎಡಬದಿಗೆ ಅಕ್ಕ? ಎಷ್ಟು ದೂರ ಇತ್ತು ಇಲ್ಲಿಂದವ ಫಾಲ್ಸ್? ಒಂದಾ? ಹಾಂ, ಧನ್ಯವಾದ. ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಿ. ಹಾಗೆ ಈಗ ಪಯಣವನ್ನು ಮುಂದುವರಿಸೋಣ. 1 ಕಿಲೋಮೀಟರ್ ಆದ ಕೂಡಲೇ ಗಾಡಿಯನ್ನು ಬದಿಗಿಟ್ಟು 11 ನಂಬರ್ ಗಾಡಿ ಹತ್ತೋಣ. 11 ನಂಬರ್ ಗಾಡಿ ಅಂತ? 11 ನಂಬರ್ ಗಾಡಿ ಅಂದರೆ 2 ಕಾಲು. ಎಸ್ 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 ಎಸ್, ಸರಿ ಅಲ್ವಾ ಸರ್? ಎಸ್ ಎಸ್. ಓ, ಇಲ್ಲಿ ಎಡಬದಿ ಹೋಗಬೇಕು. ಮೊದಲು ಎಡ, ಲ್ಯಾಂಡ್ ಮಾರ್ಕು ಮರ. ಊರಿನ ಹಿರಿಯರ ಮಾತಿನಂತೆ ನಮ್ಮ ಪಯಣ ನಡೆದಿದೆ.
ಕೆಳಗಿದೆ ದಾರಿ ಕೆಳಗೆ ಆ ಕಡೆಯಿಂದ ಹೋಗ್ಲಿಕ್ಕಿದೆ ಮುಂದೆ ಕಡೆ ಇದು ವ್ಯೂ ಪಾಯಿಂಟ್ ಇದನ್ನ ಸೆಕೆಂಡ್ ವ್ಯೂ ಪಾಯಿಂಟ್ ಇದು. ಸ್ಯಾಟರ್ಡೆ ಅಂದ ತಕ್ಷಣ ಫುಲ್ ರಶ್. ಮೇಡಮ್ ಪ್ಲೀಸ್ ಇಲ್ಲ ದಾರಿ ಬಿಡಿ ಜಾಗ ಇಲ್ಲ ಇಲ್ಲಿ ಅವರು ಅದೇ ಫಸ್ಟ್ ನಿಂತ್ಕೊಳ್ಳಿ ಅವರು ಒಂದು ಸ್ವಲ್ಪ ಮಾಡ್ತಿದ್ದಾರೆ. ಇಲ್ಲಿಂದ ಬೆಂಗಳೂರಿಂದನಾ? ಬೆಂಗಳೂರಾ? ಸಿರ್ಸಿನೇನಾ ಎಲ್ಲರೂ? ಹೌದಾ? ಓಕೆ ಓಕೆ. ನಾವು ಸಿರ್ಸಿನಾನೆ. ನನ್ನ ಹೇಳ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಬೂಸನ್ಕೇರಿಲಿ ರ್ಯಾಪ್ಲಿಂಗ್ ಮಾಡೋರು ನೀವೇನಾ? ಓಕೆ. ಬೂಸನ್ಕೇರಿಲಿ ರ್ಯಾಪ್ಲಿಂಗ್ ಮಾಡ್ತಾರೆ ಅವರು. ಇದು ಬೂಸನ್ಕೇರಿ ಫಾಲ್ಸ್ ಇದೆಯಲ್ಲ, ಅಲ್ಲಿ ರ್ಯಾಪ್ಲಿಂಗ್ ಕೂಡ ಮಾಡಿಸ್ತಾರೆ. ಇಲ್ಲ ನೆನಪಿಗೆ ಬಳ್ಳಿ ಬಿಡ್ರು ಮಾರೆ, ನನಗೆ ಇದಕ್ಕೆ ಬಿಡ್ರಿ, ಏನು ಸರ್ಕಸ್ ಮಾಡ್ತಿರೋದು. ಸರ್ ಇಳಿಯೋದು ದೊಡ್ಡದಲ್ಲ ಇಲ್ಲಿ. ಎಲ್ಲರಿಗೂ ಬಾಯಿಗೆ ಬರುತ್ತೆ. ಸ್ವಲ್ಪ ಫಾಲ್ಸಿಗೆ ಬರುವ ಮುನ್ನೆ ವಿಚಾರ ಮಾಡಿಕೊಂಡು ಫಿಟ್ನೆಸ್ಸನ್ನು ಸ್ವಲ್ಪ ಯೋಚನೆ ಮಾಡಿ. ಒಂದು ಅದ್ಭುತವಾದಂಥ ಫಾಲ್ಸು, ತುಂಬ ಎತ್ತರದಿಂದ ಬೀಳುತ್ತೆ. 2 ಸ್ಟೆಪ್ ಇದೆ, ಅದ್ರ ಮೇಲ್ಗಡೆ ಸ್ಟೆಪ್ಪಿಗೆ ಹೋಗ್ಲಿಕ್ಕಾಗಲ್ಲ. ಸೆಕೆಂಡ್ ಸ್ಟೆಪ್ಪು ಅದರ ಎಂಡಲ್ಲಿದೆ, ನಾವು ಕೆಳಗಡೆ ಹೋಗ್ಬೋದು. ಕೆಳಗಡೆ ಹೋಗಲಿಕ್ಕೆ ಇದು ಸಾಹಸ ಪಡ್ತಾ ಇದ್ದೀವಿ. ಇಳಿಬೇಕಾದ್ರೆ ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ತಾ ಇದೆ. ನಮ್ಮ ಮಂಜಣ್ಣವರು ಬಟ್ ಲಿಟ್ಲ್ ಬಿಟ್ ವೇಟ್ ಭಾಳ ಇರೋದಕ್ಕೆ. ಓಕೆ, ಒಂದು ಅದ್ಭುತವಾದಂಥ ಜಲಪಾತ ನಿಜವಾಗ್ಲೂ ಹೇಳಬೇಕಂದ್ರೆ. ಆದರೆ ತುಂಬ ಮಳೆಗಾಲದಲ್ಲೆಲ್ಲ ಯಾರೂ ಬರ್ಲಿಕ್ಕೆ ಹೋಗಬೇಡಿ, ತುಂಬ ಸ್ಲಿಪ್ಪರಿ ಎಲ್ಲ ಆಗುತ್ತೆ ಇಲ್ಲಿ. ಯಾಕಂದರೆ ಇಲ್ಲಿ ಪ್ರಾಪರ್ ಆದಂಥ ಒಂದು ರೋಡ್ ಏನೂ ಇಲ್ಲ, ರಸ್ತೆ ದಾರಿ ಏನೂ ಇಲ್ಲ. ಮರದ ಬೇರು ಕಲ್ಲು ಅದನ್ನೆಲ್ಲ ಹಿಡ್ಕೊಂಡು ಇಳಿಬೇಕು. ಚೂರು ಜಾರಿದ್ರೂ ತುಂಬ ಪ್ರಪಾತಕ್ಕೆ ಹೋಗಬೇಕು ಅಂತಹ ಒಂದು ಸ್ಟೇ. ಇನ್ನೂ ಇಳಿತಾನೆ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ಒಂದು 20 ನಿಮಿಷದ ಹತ್ರ ಆಯಿತು. ಸಂತೋಷ್ ಸರ್, ಇಳಿಯೋ ಅಭಿಪ್ರಾಯ ಹೇಗಿದೆ? ಸೂಪರ್, ಚೆನ್ನಾಗಿ. ತುಂಬ ಎತ್ತರದಿಂದ ಬೀಳುತ್ತೆ. ಎಷ್ಟು ಫೀಟು ಹೊಡಿ ಅಂತ ಗೊತ್ತಿಲ್ಲ, ಆಮೇಲೆ ಮ್ಯಾಪ್ ಹಾಕಿ ತಿಳಿಸ್ತೀನಿ ಎಷ್ಟು ಅಂತ. ಸುಮಾರು ಜನ ರೀಚ್ ಆಗಿದ್ದಾರೆ. ಇವತ್ತು ವೀಕೆಂಡ್ ಆಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಪೇಟೆ ಜೀವನಕ್ಕೆ ಬೇಸತ್ತವರೆಲ್ಲ
ಆಲ್ಮೋಸ್ಟ್ ನೇಚರ್ ಕಡೆ ಬಂದಿರ್ತಾರೆ. ಹಾಂ ಬನ್ನಿ ಬನ್ನಿ. ಅದ್ಭುತವಾದಂಥ ವ್ಯೂ. ಹೈಕಿಂಗ್ ಟ್ರೆಕಿಂಗ್ ಅಮೇಜಿಂಗ್ ಅದ. ಫುಲ್ ಎನರ್ಜಿ ಬೇಕು. ಸ್ವೆಟು ಸ್ಟಾರ್ಟ್ ಆಗ್ಯದ. ರಿಟರ್ನ್ ಹೋಗ್ಬೇಕಾದ್ರೆ ಮೋಸ್ಟ್ಲಿ ಅರುಣ್ ನಾನು ಎತ್ಕೊಂಡು ಹೋಗ್ತಾರೆ. ನಿಧಾನ ಮಂಜಣ್ಣ. ಎಸ್ ಅರುಣರೇ. ಅದಕ್ಕೆ ನಾವು ಕುಂತು ನಿಂತಿರೋದಿಲ್ಲ. ಹೋಗ್ಬೋದು, ಗ್ರಿಪ್ಸ್ ಇರಲ್ಲ ವಾಪಸ್ ಬರೋದಕ್ಕೆ. ದಯವಿಟ್ಟು ವಾಪಸ್ ಬರೋದಕ್ಕೆ ಗ್ರಿಪ್ಸ್ ಇರಲ್ಲ. ನಿಧಾನ. ಹರಿದು ಈಗ ಹೋಗುತ್ತೆ. ಇಳಿದಿದ್ದಲ್ಲ, ಇವಾಗ ಹತ್ತೋದು ತುಂಬ ಒಂದು ಕಷ್ಟ ಅಂತಲೇ ಹೇಳ್ಬೋದು. ನಿಧಾನ.
ಬೇರೆ ಕಡೆ ಪಯಣಕ್ಕೆ ಬನ್ನಿ. ಇಲ್ಲಿ ಹತ್ತಾ ಇದ್ದಾರೆ, ಈಗ ಮೇಲೆ ಹತ್ತಿ ಹೋಗ್ಬೇಕು. ಆಗಿದೆ ಅಲ್ಲಿಂದ ಹತ್ತಿ ಬಂದಿದ್ದೀವಿ. ಈಗ ಮುಂದೆ ಹೀಗೆ ಹತ್ತಿ ಮೇಲೆ ಗೈಸ್, ನಾವಿವತ್ತು ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ ಬರಬೇಕಾದ್ರೆ ನೆಟ್ಗೋಡ್ ಫಾಲ್ಸಿಗೆ ಬಂದಿದ್ದೀವಿ. ಅಮೇಝಿಂಗ್ ಅದ. ನೀವು ಮೇಲಿಂದ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೋದು. ಅದಕ್ಕಿಂತ ಜಸ್ಟ್ 2 to 3 hours ಟೈಮ್ ಕೊಟ್ಟು ಟ್ರೆಕ್ ಮಾಡಿಕೊಂಡು ನೀವೇನಾದರೂ ಕೆಳಗೆ ಬಂದರೆ ಅದ್ಭುತವಾದ ವ್ಯೂವನ್ನು ನೋಡ್ತೀರಿ. ಅದ್ರ ಜೊತೆ ಈ ಫೀಲ್, ಐ ಥಿಂಕ್ ನೀವು ಶಿವಗಂಗಾ ಫಾಲ್ಸ್ಗೆ ಹೋಗಿ ಇಳಿದ್ರೂ ಈ ಫೀಲ್ ಸಿಗ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾದ ಒಂದು ಇಳಿಜಾರದ. ಈಗ ಹತ್ತಬೇಕಾದ್ರೆ ಬೆವರೆಲ್ಲ ಹಿಡಿದೋಗಿದೆ, ಫುಲ್ ಸ್ಟೀಪಪ್ಪ. ಮಂಜಣ್ಣವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಫಾಲ್ಸ್ನ ಇಲ್ಲಿಂದಾನು ಕೂಡ ನೋಡ್ಬೋದು. ಮರ ಎಲ್ಲ ಅಡ್ಡ ಇದೆ. ಏನೇ ಮಜಾ ಅಂದರೂ ಕೆಳಗೆ ಹೋಗಿ ನೋಡೋದೇ ಒಂದು ಅದ್ಭುತ. ಇಲ್ಲಿ ವೈರ್ ಹಿಡ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ, ಆದರೂ ಕೂಡ ಟ್ರೈ ಮಾಡ್ತೀನಿ ಟ್ರೈಲ್ಸನ್ನು ತೋರಿಸ್ಲಿಕ್ಕೆ. ಟ್ರೈಲ್ಸು ಅದೇ ಆವಾಗಲೇ ಹೇಳಿದಾಗೆ 80 ಡಿಗ್ರಿ ಕರ್ವಿಂಗ್ ಎಲ್ಲ ಇದೆ. ಇದು ಸ್ವಲ್ಪ ಬಾಕಿ ಇದೆ ಬನ್ನಿ. ಇಳಿದು ಹತ್ತೋದಕ್ಕ ಎಲ್ಲರಿಗೂ ಬಾಯಿಗೆ ಬಂದಿರುತ್ತೆ. ಇನ್ನು ಅಷ್ಟಿದೆ, 90% ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಏನಿಲ್ಲ ಹತ್ಬೋದು.